ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದಲಿತ ಕಾರ್ಮಿಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಮಾಲೀಕ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಇದಾಗಿರೋದು ವಿಜಯಪುರದಲ್ಲಿ. ಕಾರ್ಮಿಕರ ಕೈಕಾಲನ್ನ ಕಟ್ ಹಾಕಿ ಮಾಲೀಕ ಮತ್ತವರ ಕಡೆಯವರು ಕಾಲು, ಸೊಂಟ, ಬೆನ್ನಿಗೆ ಪೈಪ್ನಿಂದ ಹಿಗ್ಗಾಮಗ್ಗ ಥಳಿಸಿದ್ದಾರೆ. ಕಾರ್ಮಿಕರು ಗೋಳಾಡಿದ್ರು, ಅಂಗಲಾಚಿದ್ರು. ಪಾಪಿಗಳ ಮನಸ್ಸು ಮಾತ್ರ ಕರಗಲಿಲ್ಲ. ಕುರ್ಚಿ ಇದ್ದಾಗ ಮಾತ್ರ ದಲಿತರು ಇವರಿಗೆಲ್ಲ ಬೇಕು ಅಂತ ದಟ್ ಇಸ್ ಟ್ರೂ. ಅದು ಎಲ್ಲ ಕಡೆನೂ ಇರುತ್ತೆ. ಇಲ್ಲಿ ಯಾರು ಸಿದ್ದರಾಮಯ್ಯನವರು ಅಥವಾ ಯಾರೋ ದಲಿತರು ಹೋಗ್ಬಿಟ್ಟು ಅವ್ರಿಗೊಂದು ಕೊಡಿರಿ ಅಂತ ಯಾರು ಹೇಳಿರಲ್ಲ. ಕರೆಕ್ಟ್ ಸಂತೋಷ್ ಲಾಟ್ ಮಂತ್ರಿ ಹೇಳಿದ್ದು ಸರಿ. ಇದು ಅವ್ರು ದಲಿತರು ಅನ್ನೋದಷ್ಟೇ ಅಲ್ಲ ಪ್ರಶ್ನೆ, ಮನುಷ್ಯರು ಅನ್ನೋದನ್ನು ಫಸ್ಟ್ ನೋಡಿ. ಹೌದೌದು, ಈ ಮನಸ್ಥಿತಿಗೆ ಈ ಕೊಬ್ಬು ಮತ್ತು ದಿಮಾಕ್ ಇದ್ದಾಗ ಅದಕ್ಕೆ ಬುದ್ಧಿ ಕಲಿಸ್ಬೇಕಾದ್ದು ಒಂದೇ ಕಾರಣ. ನನ್ನ ಪ್ರಕಾರದಲ್ಲಿ ಯಾವನು ಹೊಡೆದಿದ್ದಾನೆ ಅವನ ಕೈಯನ್ನು ಹಾಕ್ಬಿಟ್ಟು ಕಲ್ಲಲ್ಲಿ ಜಜ್ಬಿಡ್ಬೇಕು. ಅಲ್ಲಲ್ಲೇ ಅಲ್ಲೇ ಜಜ್ಬೇಕು ಅವನಿಗೆ. ಇನ್ನೊಂದ್ಸರಿ ಬೆರಳಿಂಗ್ ಅಳ್ಳಾಡ್ಸಕ್ ಆಗ್ಬಾರ್ದು ಅವನಿಗೆ, ನೆನಪಲ್ಲಿ ಉಳಿಬೇಕು. ಇಲ್ದಿದ್ರೆ ಕಾಲಲ್ಲಿ ಹಿಂದ್ಗಡೆಯಿಂದ ಯಾವ್ದಾದ್ರು ನರ ಕತ್ತರಿಸ್ಬೇಕು ಅವನಿಗೆ. ಅವ್ನು ಕುಂಟ್ಕೊಂಡೇ ನಡೀತಿರ್ಬೇಕು ಲೈಫ್ ಲಾಂಗ್ ಅವನು. ಇಂಥ ಮನಸ್ಥಿತಿಯವ್ರಿಗೆ ಅದೇ ಶಿಕ್ಷೆ ಸರಿ. ಅದು ಮನುಷ್ಯತ್ವ ಅಲ್ವೇ ಅಲ್ಲ. ಮನುಷ್ಯರಲ್ಲ ಡ್ಯಾಡಿ, ಮೃಗಗಳು. ಅದರಲ್ಲಿ ನೀವು ಈ ಜಾತಿ ಆ ಜಾತಿ ಅಲ್ಲ, ಆ ಜಾತಿ ದಲಿತ ಆಗಿರೋದ್ರಿಂದ ಅದು ಹೆಚ್ಚಿನ ಗಮನ ಸೆಳೀತಾ ಇದೆ, ಒಪ್ಕೋತೀನಿ. ಮನುಷ್ಯರೇ. ಲೇಬರ್ ನಂಗೆ ಹ್ಯಾಂಡ್ಲ್ ಮಾಡೋವನಿಗೆ ಅವನಿಗೂ ಹಾಗೆ ಹ್ಯಾಂಡ್ಲ್ ಮಾಡಬೇಕು ಕಾನೂನು ಪ್ರಕಾರ. ನೀವು ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಬಿಟ್ಟರೆ ಅವ್ನು ಮೀಸೆ ತಿರುಗ್ಕೊಂಬತ್ತಾನ ಅವನು. ಅದೇ ನಾವು ಮಾಡೋದು ದೊಡ್ಡ ತಪ್ಪು. ಅಲ್ಲ, ಅವ್ನು ಅರೆಸ್ಟ್ ಮಾಡಿದಾಗ ಅವ್ನು ನಕ್ಕೊಂಡು ಓಡಾಡ್ತಾ ಇದ್ದ ಸರ್. ಅದಕ್ಕೆ ಹೇಳ್ತಿರೋದು, ಸಿಕ್ಕಿದ ಕಡೆಯಲ್ಲಿ ಕೈ ಜಜ್ಜಿ ಹೇಳ್ತೀನಿ, ಅವಾಗ ದಾರಿಗೆ ಬರ್ತಾನೆ. ಈ ಪ್ರಕರಣ ಆದ ತಕ್ಷಣ ಸರ್ ಒಬ್ಬ ರಾಜಕಾರಣಿ ಫೋನ್ ಮಾಡಿ ಹೇಳ್ತಾರಂತೆ ಈ ಕೇಸನ್ನು ಹಾಕ್ಬೇಡಿ ನೀವು ಅಂತ ಹೇಳಿ. ಆ ರಾಜಕಾರಣಿನೂ ಕರ್ಕೊಂಬಂದು ಅವ್ನು ಯಾವನಾರ ಆಗಿರ್ಲಿ, ಅವನಿಗೂ ಹಿಂಗೆ ಮಲಗಿಸ್ಬಿಟ್ಟು ಕಾಲಕ್ಕೆ 4 ಬಿಟ್ರೆ ಬುದ್ಧಿ ಬರುತ್ತೆ. ಅಥವಾ ಅವನ ರಾಜಕಾರಣಿಯ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಒಂದಷ್ಟು ಜನ ದಲಿತರು ಇರ್ತಾರಲ್ಲ, ಹೋಗಿದ್ ಕಡೆ ಕಲ್ಲೊಡಿರಿ ಅವ್ನು ತಲೆ ಕಳಿತೀನಿ, ಬುಡಕ್ಕೆ ತಾಕಿ ಒಂದು, ಆವಾಗ ದಾರಿಗೆ ಬರ್ತಾನೆ ಅವನು ಅಷ್ಟೇ.